ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನು ಬಿಜೆಪಿ ಸಮಾಜದ ಶಾಂತಿ ಕದಡಲು ತಿರುಚುವ ಕೆಲಸ ಮಾಡುತ್ತಿದೆ. ದಾಂಡೇಲಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲವಾಯಿ ಖಂಡನೆ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನು ಬಿಜೆಪಿ ಸಮಾಜದ ಶಾಂತಿಯನ್ನು ಕದಡುವಂತಹ ವಾತಾವರಣವನ್ನು ನಿರ್ಮಿಸುವ ರೀತಿಯಲ್ಲಿ ತಿರುಚಿ ತಮ್ಮ ಸ್ವಾರ್ಥಕ್ಕಾಗಿ ವಿವಾದಾತ್ಮಕವಾಗಿಸುವಂತೆ ವರ್ತಿಸುತ್ತಿದೆ ಎಂದು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲವಾಯಿ ಅವರು ಬಿಜೆಪಿ ನಡೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಅವರು ಇಂದು ಶನಿವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿದ ಹೇಳಿಕೆಯ ಉದ್ದೇಶ ಸಮಾಜದಲ್ಲಿ ದ್ವೇಷ ಅಥವಾ ಶಾಂತಿಯನ್ನು ಕದಡಿ ವೈಷಮ್ಯವನ್ನು ಉಂಟು ಮಾಡುವುದಲ್ಲ, ಬದಲಾಗಿ ಅದನ್ನು ವಿಶಾಲ ಮನಸ್ಸಿನಿಂದ ನೋಡಿ ಅದರ ಮೂಲಾರ್ಥವನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಎಂಬುದಾಗಿದೆ. ಕಾಂಗ್ರೆಸ್ ಪಕ್ಷದ ಇತಿಹಾಸ ತ್ಯಾಗ ಮತ್ತು ಬಲಿದಾನ ಹಾಗೂ ದೇಶಭಕ್ತಿಯಿಂದ ಕೂಡಿದೆ. ಶತಮಾನದ ಇತಿಹಾಸವಿರುವ ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನ ಅನೇಕ ನಾಯಕರನ್ನು ಬಲಿದಾನ ಕೊಟ್ಟಿದೆ. ಸಾವಿರಾರು ನಾಯಕರು ಜೈಲು ಪಾಲಾಗಿದ್ದಾರೆ. ಅವರ ಹೋರಾಟ ಬಲಿದಾನದ ಫಲವಾಗಿ ನಾವಿಂದು ಸ್ವತಂತ್ರ ಭಾರತದಲ್ಲಿ ಶಾಂತಿಯುತವಾಗಿ ಬದುಕುವಂತಾಗಲು ಸಾಧ್ಯವಾಗಿದೆ. ಕಾಂಗ್ರೆಸ್ ಪಕ್ಷವು ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದೊಂದಿಗೆ ಭಾರತದ ಸಂವಿಧಾನವನ್ನು ಒಪ್ಪಿಕೊಂಡು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ಸಿದ್ಧಾಂತದೊಂದಿಗೆ ನಡೆಯುವ ಪಕ್ಷವಾಗಿದೆ. ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಸಾರ್ವಜನಿಕರು ನಮ್ಮ ದೇಶದ ಸಂವಿಧಾನದ ಆಶಯದಂತೆ ಶಾಂತಿ, ಏಕತೆ ಮತ್ತು ಸಾಮರಸ್ಯಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿರುವುದು ಪ್ರಮುಖ ಜವಾಬ್ದಾರಿಯಾಗಿದೆ. ಇದನ್ನು ಬಿಟ್ಟು ಸಾರ್ವಜನಿಕರಲ್ಲಿ ದ್ವೇಷ ಬಿತ್ತಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳುವುದನ್ನು ಬ್ಲಾಕ್ ಕಾಂಗ್ರೆಸ್ ವಿರೋಧಿಸುತ್ತದೆ ಎಂದು ಮೋಹನ್ ಹಲವಾಯಿ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಬಶೀರ್ ಗಿರಿಯಾಳ್, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆರ್.ಪಿ. ನಾಯ್ಕ್, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್ ಮತ್ತು ಕಾಂಗ್ರೆಸ್ ಮುಖಂಡರಾದ ದಿವಾಕರ್ ನಾಯ್ಕ್ ಹಾಗೂ ರಾಮ್ಲಿಂಗ್ ಜಾಧವ್ ಉಪಸ್ಥಿತರಿದ್ದರು. ನಮ್ಮ ಕಾಂಗ್ರೆಸ್ ಪಕ್ಷ 140 ವರ್ಷ ಇತಿಹಾಸ ಉಳಿದ ಪಕ್ಷ. ಕಾಂಗ್ರೆಸ್ ಪಕ್ಷ ಬಸವಣ್ಣನವರ, ಬುದ್ಧ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಮೇಲೆ ನಡೆಯುವಂಥ ಪಕ್ಷ. ಸಮಬಾಳ್ವೆ, ಸಮಾನತೆ, ಸಮಾನ ಮನಸ್ಸು ಎಲ್ಲಿ ಬದುಕು ಪಡ್ಕೊಳ್ಳುವಂಥ ಸಿದ್ಧಾಂತದ ಮೇಲೆ ನಡೆಯುವಂಥ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೇಳಿಕೆ ಕೊಟ್ಟದಲ್ಲಿ ಅವರ ಜೊತೆಗೆ ಬಹಳಷ್ಟು ಮುತ್ಸದ್ದಿ ರಾಜಕೀಯ ನಾಯಕರು ಕೂಡ ಇದ್ದಾರೆ. ಅವರು ಯಾವುದೋ ಒಂದು ವಿಷಯ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅನರ್ಥ ಮಾಡ್ಕೋಬಾರ್ದು, ಅದಕ್ಕೆ ಅನರ್ಥ ವಿಚಾರ ಮಾಡಬಾರ್ದು. ಇದು ನಮ್ಮ ರಾಷ್ಟ್ರದಲ್ಲಿ ಯಾವತ್ತೂ ಬಿಜೆಪಿ ಮತ್ತು RSS ಮಾಡ್ತಾನೆ ಬಂದಿದೆ. ಯಾವುದೇ ವಿಷಯಕ್ಕೆ ಧರ್ಮದ ಮೇಲೆ ಒಯ್ತಾರೆ, ವಿಚಾರದ ವಿರೋಧ ಮಾಡೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಧರ್ಮ ಇದೆ, ಜಾತಿ ಇಲ್ಲ, ಮಾನವ ಧರ್ಮ ಮಾತ್ರ ಕಾಂಗ್ರೆಸ್ ಪಕ್ಷ ಪಾಲಿಸ್ತದೆ. ಆದರೆ ಬಿಜೆಪಿದವರು ಯಾವಾಗಲೂ ಅದನ್ನು ತಿರುಚಿ ಬಿರುಚಿ ಮಾತಾಡ್ತಾರೆ. ಹಾಗಾಗಿ ಅದನ್ನು ತಪ್ಪು ಅವಲೋಕನೆ ಮಾಡ್ಕೋಬಾರ್ದು. ಆ ವಿಷಯ ಯಾವುದಿದೆ ಅದರ ಮೇಲೆ ಮಾತ್ರ ವಿಚಾರದ ವಿರೋಧ ಮಾಡಬೇಕು. ಹಾಗಾಗಿ ರಾಷ್ಟ್ರೀಯ ನಾಯಕರ ಮಾತು ಯಾವುದೂ ತಪ್ಪಿಲ್ಲ, ಮುರುಳಿಲ್ಲ. ಇವತ್ತು ಸಮಾಜದಲ್ಲಿ ವಿಷ ಬೀಜ ಬಿತ್ತಿದ್ದಾರೆ, ಅಂಥವ್ರನ್ನ ನೀವು ಬಗ್ಗಬಡಿಬೇಕು ಅನ್ನುವಂಥ ವಿಷಯ ಹೇಳಿದ್ದಾರೆ ಹೊರತು ಯಾವುದೇ ಧರ್ಮಕ್ಕೆ, ಯಾವುದೇ ಜಾತಿಯ ವಿರೋಧ ಅವರು ಮಾತಾಡಲಿಲ್ಲ. ಹಾಗಾಗಿ ನಮ್ಮ ನಾಯಕರಾದಂಥ ಈ ಕ್ಷೇತ್ರದ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಜಿಯವರು ಕೂಡ ಆ ಮಾತಿಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅವರ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇವೆ.